ಹೊರಡೋಣ ಮಾವ. ಈ ಸೀರೆ ಯಾಕೆ ಉಟ್ಕೊಂಡಿದ್ಯಾ ನೀನು? ಯಾಕತ್ತೆ? ಇನ್ಯಾವ ಸೀರೆ ಉಟ್ಕೋಬೇಕಾಗಿತ್ತು? ನೀನು ಸೀರೆ ಉಟ್ಕೊಳ್ಳೋದಕ್ಕೆ ಬೇಕು ಅಂತ ನನ್ನ ಹತ್ರ ಬಂದು ಕೇಳಿದಿದ್ರೆ ನನ್ನ ಹತ್ರ ಬೇಕಾದಷ್ಟು ಸೀರೆ ಇದೆ. ಅದರಲ್ಲಿ ಆರಿಸಿ ಒಳ್ಳೆದನ್ನೇ ನಿನಗೆ ಕೊಡ್ತಾ ಇದ್ದೆ. ಅದು ಬಿಟ್ಬಿಟ್ಟು ಈ ಸೀರೆನ ಯಾಕೆ ಉಟ್ಕೊಂಡೆ? ಇದು ಮಾವ ಕೊಟ್ಟಿದ್ದ ಸೀರೆ, ಅತ್ತೆ ಸೀರೆ. ಇವತ್ತು ಉಡೋದು ಸೂಕ್ತ ಅನ್ನಿಸ್ತು, ಅದಕ್ಕೆ ಕೊಟ್ಟೆ. ಯಾಕೆ ಸರಿಯಾಗಿ ಉಟ್ಟಿಲ್ವಾ? ಹೌದಮ್ಮ, ಇವತ್ತು ನೀನೆಷ್ಟು ಚೆಂದ ಕಾಣ್ತಾ ಇದೆ ಗೊತ್ತಾ? ನನ್ನ ಕಣ್ಣು ದೃಷ್ಟಿನೇ ಬೀಳೋ ಥರ ಇದೆ ನಿನ್ನ ಮೇಲೆ. ನೀನು ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ರೆ ನನ್ನ ಶಾಂತಿನೇ ಬರ್ತಾ ಇದ್ದಾಳೆ ಅಂತ ನನಗನ್ನಿಸ್ತಾ ಇತ್ತು. ಒಂದು ಕ್ಷಣ ಮೈಯೆಲ್ಲ ಜುಮ್ ಅನ್ನಿಸ್ಬಿಡ್ತಮ್ಮ. ಬಹುಶಃ ಅವಳು ನಿನಗೋಸ್ಕರ ಈ ಸೀರೆನೆಲ್ಲ ಎತ್ತಿಟ್ಟಿದ್ಲು ಅಂತ ಕಾಣಿಸುತ್ತೆ. ಇವತ್ತು ಅವಳು ಇದ್ದಿದ್ರೆ, ನಿನ್ನ ನೋಡಿದ್ದಿದ್ರೆ ಅದೆಷ್ಟು ಸಂತೋಷ ಪಡ್ತಿದ್ಲು ಅವಳು ಗೊತ್ತಾ? ಇವತ್ತು ಅವಳಿಲ್ಲ ಇದನ್ನೆಲ್ಲ ನೋಡೋದಕ್ಕೆ. ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಲ್ವ ಮಾವ? ಹೌದು ಮಗಳೇ, ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಯಾಕೆ? ಕೃಷ್ಣ, ನೀನು ಬರ್ತಿದ್ಯಾ ತಾನೆ? ಏನಾದರೂ ನೆಪ ಹೇಳಿ ತಪ್ಸೋ ಹಾಗಿಲ್ಲ. ಅದಕ್ಕೆ ನೀವು ಹೋಗಿ ಬನ್ನಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಇನ್ನೊಂದ್ಸಲ ಬರ್ತೀನಿ. ಹೌದು, ಅವ್ರಿಗೆ ಯಾವ ಬಾರಲ್ಲಿ ಏನು ಕೆಲಸ ಇದೆಯೋ ಅವ್ರಿಗೆ ಗೊತ್ತು. ಅವ್ರು ಬರದೇ ಇರೋದೇ ಉತ್ತಮ. ಇಲ್ಲೇ ಇರಲಿ, ನಾವು ಹೊರಡೋಣ. ನಡೀರಿ, ಕುತ್ಕೋಗಮ್ಮ. ಅಣ್ಣ, ಹಾಂ, ತುಂಬ ಖುಷಿ ಆಗ್ತಾ ಇದೆ ಅಣ್ಣ. ಎಷ್ಟೋ ದಿವಸಗಳ ನಂತರ ನಮ್ಮ ಮನೆಯಲ್ಲಿ ಎಲ್ಲರೂ ಒಂದಾಗಿ ಅಂಗಡಿಗೆ ಹೋಗ್ತಾ ಇದ್ದೀವಿ. ಅದು ಅಲ್ಲದೆ ಮನೆ ಸೊಸೆನ ನೀನು ಇವತ್ತು ಮೊದಲನೇ ಸಲ ಅಂಗಡಿಗೆ ಕರ್ಕೊಂಡು ಹೋಗ್ತಾ ಇದೀಯಾ. ಅದಕ್ಕೆ ಸ್ಥಾನನೂ ಕೊಡ್ತಾ ಇದೆಯಾ. ಇನ್ನೂ ಖುಷಿ ಆಗ್ತಿದೆ ಅಣ್ಣ. ನೀನೇನೋ ಹೇಳಬೇಕು ಅಂತಿದ್ಯಾ, ಅದು ನಿನ್ನ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಅದೇನು ಹೇಳಬೇಕು ಧೈರ್ಯವಾಗಿ ಹೇಳು. ಅದು ಕಲ್ಯಾಣಿ ಮನೆಗೆ ಒಳ್ಳೆ ಸೊಸೆಯಾಗಿ ಹೊಂದ್ಕೊಳ್ತಾಳೆ ಅನ್ನೋ ನಂಬಿಕೆ ಎಲ್ರಿಗೂ ಇದೆ ಅಣ್ಣ. ಅಂದರೆ ಗಂಡ ಹೆಂಡತಿ ಇಬ್ಬರ ಮಧ್ಯೆನೂ ಒಳ್ಳೆ ಹೊಂದಾಣಿಕೆ ಇರಬೇಕಲ್ವ ಅಣ್ಣ. ನಾನು ಏನು ಹೇಳಕ್ಕೆ ಬಂದೆ ಅಂದರೆ ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕಾಗದೇ ಇರೋಷ್ಟು ಹೊಂದಾಣಿಕೆ ಇರಬೇಕಲ್ವ ಅಣ್ಣ. ಬಾ ಹೊರಡೋಣ.